ಸೊ ಫೈನಲಿ ಕಲ್ಕಿ ಮೂವಿಯ ಟ್ರೇಲರ್ ರಿಲೀಸ್ ಆಗಿದೆ. ಮಾತಾಡುವ ಹೇಗಿದೆ ಈ ಟ್ರೇಲರ್ ಮತ್ತು ನನಗೆ ಏನ್ ಇಷ್ಟ ಆಯಿತು ಏನ್ ಕಷ್ಟ ಆಯಿತು ಅನ್ನೋದರ ಬಗ್ಗೆ. ಅದಕ್ಕೂ ಮುಂಚೆ ಚಾನೆಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋವನ್ನು ಫುಲ್ ನೋಡಿ, ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕಲ್ಕಿ 2898 AD ಏನು ಟ್ರೇಲರ್ ಗುರು, ಅದು ಹಾಲಿವುಡ್ಗೆ ಟಕ್ಕರ್ ಕೊಡೋ ರೇಂಜ್ ನಲ್ಲಿ ಸಿನಿಮಾದ ಟ್ರೇಲರ್ ಅನ್ನು ಕಟ್ ಮಾಡಿದ್ದಾರೆ. ಮತ್ತು ಇಲ್ಲಿ ಫಸ್ಟ್ ಅಟ್ರಾಕ್ಷನ್ ಬಂದು ಇದರ ವಿಜುವಲ್ಸ್ ಅಂಡ್ ಮೇಕಿಂಗ್. ಮತ್ತು ಈ ಸಿನಿಮಾ ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಹೊಸ ಬುನಾದಿಯನ್ನು ಕಟ್ಟುತ್ತದೆ ಎಂದರು ತಪ್ಪಾಗದು. ಮತ್ತು ನಮ್ಮಲ್ಲಿ ಕೂಡ ಇಂಥ ಸಿನಿಮಾ ಮಾಡಬಹುದು ಅಂತ ಹೇಳದಾಗಿತ್ತು. ಇಷ್ಟು ದಿನ ಇದರ ಬಗ್ಗೆ ಹೈಪ್ ಕೊಡ್ಕೊಂತಾನೆ ಬರುತ್ತಿದ್ರು. ಬಟ್ ಇವತ್ತು ಆ ಟ್ರೇಲರ್ ನಲ್ಲಿ ಆ ಪ್ರಪಂಚದ ಪರಿಚಯ ಕೊಟ್ಟಿದ್ದಾರೆ ಮತ್ತು ಅದನ್ನು ನೋಡಿ ನಾನು ತುಂಬಾನೇ ಇಂಪ್ರೆಸ್ ಆಗಿ ಹೋದೆ. ಈಗ ಟ್ರೇಲರ್ ನಲ್ಲಿದ್ದ ಕಥೆಯ ವಿಚಾರಕ್ಕೆ ಬಂದ್ರೆ, ಪ್ರಪಂಚದ ಮೊದಲನೆಯ ಮತ್ತು ಕೊನೆಯ ನಗರ ಈಗ ಈ ಕಾಶಿ. ಈ ದೇವರೆಲ್ಲ ಇಲ್ಲ, ಇರೋದು ಒಂದೇ, ಅದು ಕಾಂಪ್ಲೆಕ್ಸ್. ಅದಕ್ಕೆ ಒಬ್ಬನೇ ಹೆಡ್, ಅವನೇ ಸುಪ್ರೀಂ ಆಸ್ಕಿನ್. ಮತ್ತು ಅಶ್ವತ್ಥಾಮನಿಗೆ ಎಲ್ಲರನ್ನು ರಕ್ಷಿಸೋ ಶಕ್ತಿ ಇದ್ದರೂ ಕೂಡ ಅವನು ರಕ್ಷಣೆ ಮಾಡಬೇಕು ಅಂತ ಅನ್ಕೊಂಡಿರೋದು ಒಬ್ಬನನ್ನೇ. ಇದು ದೀಪಿಕಾ ಪಡುಕೋಣೆಯ ಕ್ಯಾರೆಕ್ಟರ್ ನ ಮಗುಗೇನೋ ಅಂತ ಅನ್ನಿಸ್ತು. ಮತ್ತು 6000 ವರ್ಷಗಳ ನಂತರ ಒಂದು ಬೆಳಕು ಬರುತ್ತಿದೆ ಅಂಡ್ ಅದು ದೀಪಿಕಾ ಪಡುಕೋಣೆಯ ಮಗು ಏನಿದೆ ಅದಕ್ಕೆ ಹೇಳಲಾಗಿದೆ. ಮತ್ತು ಈ ಕಡೆ ನಮ್ಮ ಭುಜಿ ಅಂಡ್ ಭೈರವ ನಮಗೆಲ್ಲ ಗೊತ್ತಿರುವ ಹಾಗೇನೆ ಬೌಂಟಿ ಹಂಟ್ ಮಾಡ್ಕೊಂಡು ಆರಾಮಾಗಿದ್ದಾರೆ. ಅಂಡ್ ಈಗ ಭೈರವನಿಗೆ ಸಿಕ್ಕಿರುವುದು ಒಂದು ದೊಡ್ಡ ಬೌಂಟಿ, ಅಂದ್ರೆ ಅದು ದೀಪಿಕಾ ಪಡುಕೋಣೆಯ ಕ್ಯಾರೆಕ್ಟರ್ ಅನ್ನು ಹಿಡಿಯುವುದು. ಮತ್ತು ಅದು ಅವನ ಒಬ್ಬನ ಕೈಯಲ್ಲಿ ಮಾತ್ರ ಸಾಧ್ಯ. ಆದರೆ ಅವನನ್ನು ತಡೆಯೋಕೆ ಅಶ್ವತ್ಥಾಮ ಇದ್ದಾನೆ. ಮತ್ತು ಇದರಿಂದ ಅವರಿಬ್ಬರ ನಡುವೆ ಸರಿಯಾಗಿ ಫೈಟ್ ಆಗುತ್ತೆ. ಮತ್ತು ಈ ಕಡೆ ಶಂಬಾಲ ಆರ್ಮಿ ಮತ್ತು ಕಾಂಪ್ಲೆಕ್ಸ್ ನಡುವೆ ಕೂಡ ಒಂದು ವಾರ್ ನಡೆಯುತ್ತಿದೆ. ಇದನ್ನು ನೋಡಿದರೆ ಇದು ಆ ಮಗುಗೋಸ್ಕರನ ಅನ್ನೋ ಪ್ರಶ್ನೆ ಬಂದಾಗ ತಕ್ಷಣವೇ ಕಮಲ್ ಹಸನ್ ಅವರ ಕ್ಯಾರೆಕ್ಟರ್ ಬಂದು ಹೇಳುತ್ತೆ, ಭಯ ಪಡಬೇಡ, ಬೇರೊಂದು ಪ್ರಪಂಚ ಇದೆ ಅಂತ. ನೆಕ್ಸ್ಟ್ ನನಗೆ ಇದರಲ್ಲಿ ಇಂಪ್ರೆಸ್ ಮಾಡಿದ್ದು ಇದರ ಕಾಸ್ಟಿಂಗ್. ಸರಿಯಾಗಿರೋ ಪಾತ್ರವನ್ನೇ ಕೊಟ್ಟಿದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟರ್ ಗಳಿಗೆ. ಅವರ ಮೇಕ್ ಓವರ್, ಪ್ರೆಸೆಂಟೇಷನ್, ಡೈಲಾಗ್ ಡೆಲಿವರಿ ಸಖತ್ತಾಗಿತ್ತು ಗುರು. ಯೋಚಿಸಿ, ಟ್ರೇಲರೇ ಹೀಗಿದೆ ಅಂದರೆ ಸಿನಿಮಾ ಹೇಗಿರಬಹುದೆಂದು. ಅಂಡ್ ಆ ಭುಜಿ ಅಂಡ್ ಭೈರವ ಮಿನಿ ಸೀರೀಸ್ ಬಿಟ್ಟಿದ್ರಿಂದ ನಮಗೆ ಆ ಪ್ರಪಂಚದ ಬಗ್ಗೆ ಒಂದು ಸಣ್ಣ ಐಡಿಯಾ ಇದೆ. ಮತ್ತು ಇದರ ಕನ್ನಡ ಡಬ್ಬಿಂಗ್ ಕೂಡ ಸಖತ್ತಾಗಿದೆ ಗುರು. ಅಂಡ್ ಓವರ್ ಆಲ್ ಆಗಿ ಹೇಳಬೇಕೆಂದರೆ ಜೂನ್ 27ಕ್ಕೆ ಒಂದು ಸಖತ್ ಕಾಂಟೆಂಟ್ ಬರುತ್ತಿದೆ. ಮತ್ತು ನಿಮಗೆ ಈ ಟ್ರೇಲರ್ ಹೇಗೆ ಅನ್ನಿಸಿತು ಅನ್ನುವುದನ್ನ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಹೇಳ್ತಾ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೆ ಜೈ ಹಿಂದ್, ವಂದೇ ಮಾತರಂ.